ನಂದೆಂದಿತು ಹೂವು ಚೆಲುವೆಲ್ಲ ನಂದೆಂದಿತು ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು ಹೂವು ಚೆಲುವೆಲ್ಲ ನಂದೆಂದಿತು. ನಮಸ್ತೆ ಫ್ರೆಂಡ್ಸ್, ಸಂಜನಾ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇದು ನನ್ನ ಪುಟ್ಟ ಗಾರ್ಡನ್. ಫ್ರೆಂಡ್ಸ್, ಒಂದು ಚಂದದ ಹೂವು ಮುಂಜಾನೆ ಅರಳಿ ಸಂಜೆ ಬಾಡುವಂಥದ್ದು. ಅದಕ್ಕೆ ಗೊತ್ತು ತನ್ನ ಬದುಕು ಸಂಜೆಗೆ ಕೊನೆ ಆಗ್ತದೆ ಅಂತೇಳಿ. ಆದರೂ ಕೂಡ ದಿನವಿಡೀ ನಗನಗುತ್ತಾ ನಳಿಸ್ತಾ ಇದೆ. ತನ್ನ ಬದುಕು ದೇವರ ಪಾದಕ್ಕೋ ಅಥವಾ ಹೆಣ್ಣಿನ ಮುಡಿಗೋ ಮುಡಿಸಿ ತನ್ನ ಸಾರ್ಥಕತೆಯ ಬದುಕನ್ನು ಕೊನೆಗೊಳಿಸ್ತಾ ಇದೆ. ಕೇವಲ ಒಂದು ದಿನದ ಬದುಕು. ಆದರೆ ನಾವು ಇಷ್ಟು ವರ್ಷ ಬದುಕಿರ್ತೀವಿ. ಎಷ್ಟು ನಗನಗುತ್ತಾ ಇರಬೇಕು, ಎಷ್ಟು ಖುಷಿಯಾಗಿರಬೇಕು. ಬೇಡದ ಯೋಚನೆಗಳನ್ನು ಬದಿಗೊತ್ತಿ ಇದ್ದಿದ್ದರಲ್ಲೇ ತೃಪ್ತಿ ಪಡುತ್ತಾ ನಮ್ಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುತ್ತಾ ನಮ್ಮ ಸಾರ್ಥಕ ಬದುಕನ್ನು ಕೊನೆಗೊಳಿಸಬೇಕು ಅಲ್ವಾ ಫ್ರೆಂಡ್ಸ್? ಯಾವಾಗ ಮನುಷ್ಯನಿಗೆ ಹವ್ಯಾಸ ಅನ್ನೋದಿಲ್ವೋ ಅವನಿಗೆ ದುರಭ್ಯಾಸಗಳು ಬೆಳೀಲಿಕ್ಕೆ ಕಾರಣವಾಗುತ್ತವೆ. ವೃತ್ತಿ ಅನ್ನೋದು ಜೀವನಕ್ಕೆ, ಪ್ರವೃತ್ತಿ ಅನ್ನೋದು ಜೀವಕ್ಕೆ. ಯಾಕೇಳಿ, ಜೀವ ನಮ್ಮ ಮನಸ್ಸಿಗೆ, ನಮ್ಮ ಖುಷಿಯ ಮನಸ್ಸಿಗೆ. ಹಾಗಾಗಿ ನಮ್ಮ ಖುಷಿ ಕೊಡುವಂಥದ್ದು ನಮ್ಮ ಪ್ರವೃತ್ತಿ. ಅದು ಯಾವುದೇ ರೂಪದಲ್ಲಿರ್ಬೋದು. ಗಿಡ ನೆಡುವ ಮುಖಾಂತರ, ಅಥವಾ ಒಂದು ಒಳ್ಳೆಯ ಹವ್ಯಾಸ ಅಂದರೆ ನಮ್ಮ ಭಜನೆಗಳ ಮುಖಾಂತರ, ಒಂದು ಸಂಗೀತವನ್ನು ಕೇಳುವ ಮುಖಾಂತರ, ಅಥವಾ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡುವ ಮುಖಾಂತರ, ಎಷ್ಟೋ ಹವ್ಯಾಸಗಳಿಗೆ ಅದನ್ನು ರೂಪಿಸ್ಕೊಳ್ಬೋದು. ಸ್ನೇಹಿತರೆ, ನನ್ನ ಒಂದು ಆತ್ಮೀಯರು ಹೇಳ್ತಾ ಇದ್ರು, ಈ ವರ್ಷದ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ 75 ಹಣ್ಣಿನ ಗಿಡಗಳನ್ನು ಪ್ರಾಣಿ ಪಕ್ಷಿಗಳಿಗೆ, ಮುಖ್ಯವಾಗಿ ಇವತ್ತು ನಾವು ಪರಿಸರವನ್ನು ಪೂರ್ಣವಾಗಿ ನಾಶ ಮಾಡ್ತಾ ಇದ್ದೇವೆ. ಯಾವತ್ತು ಪರಿಸರವನ್ನು ನಾಶ ಮಾಡ್ತೀವೋ ಅದು ನಮ್ಮನ್ನು ಖಂಡಿತವಾಗಿ ನಾಶ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಯಾವತ್ತು ಪರಿಸರದಲ್ಲಿ ಬದುಕಬೇಕು, ನಮ್ಮ ಬದುಕು ಪರಿಸರದಲ್ಲೇ ಇರಬೇಕು. ನಾವೇನು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ವಿಶೇಷವಾಗಿ ಗುರುತಿಸಿಕೊಳ್ಳಬೇಕಾಗಿಲ್ಲ. ನಮ್ಮ ಮಟ್ಟಿಗೆ ನಮಗೆ ಖುಷಿಯಾಗಿರುವಂಥ ಕೆಲಸಗಳನ್ನು ಮಾಡ್ತಾ ಹೋದರೆ ಸಾಕು. ಏನು ಹೇಳ್ತೀರಾ ಸ್ನೇಹಿತರೆ? ಇದು ನನ್ನ ಪುಟ್ಟ ಗಾರ್ಡನ್ ಅಂತ ಹೇಳಿದೆ. ನನಗೆ ಹವ್ಯಾಸ ಅಂದರೆ ಗಿಡ ನೆಡೋದು ತುಂಬ ಖುಷಿ ಕೊಡುವಂಥದ್ದು. ಸ್ನೇಹಿತರಿಗೆ, ಒಂದು ಗಿಡ ಹೂ ಬರಬೇಕಾದ್ರೆ ಅದಕ್ಕೆ ಒಂದು ಮಣ್ಣು, ಗೊಬ್ಬರ, ನೀರು, ಬಿಸಿಲು ಎಲ್ಲ ಬೇಕು. ಬಿಸಿಲು ನೀರು ಹೇಗೋ ತರ್ಬೋದು, ಮಣ್ಣು ಗೊಬ್ಬರ ಈ ಕಾಲದಲ್ಲಿ ತರೋದು ಕಷ್ಟ. ಗೊಬ್ಬರ ಅಂದ ತಕ್ಷಣ ನೆನಪಾಯಿತು, ಈ ಗಿಡಗಳಿಗೆ ಹಾಕ್ತಾ ಇರೋದು ನಾನು ಸಾವಯವ ಗೊಬ್ಬರ. ಅದು ಎಲ್ಲಿಂದ ಅಂತ ಹೇಳ್ತೀರಾ? ಅದು ನಾನೇ ಕ್ರಿಯೇಟ್ ಮಾಡಿರುವಂಥ ಗೊಬ್ಬರ. ಮೀನ್ಸ್ ನಮ್ಮ ಮನೆಯಲ್ಲಿ ಇರುವ ಕಸಗಳನ್ನು ರಸಗಳಾಗಿ ಮಾಡಿರುವಂಥ ಗಿಡಕ್ಕೆ ಹಾಕುವ ಗೊಬ್ಬರ. ನೋಡಿ, ಎಷ್ಟು ಚಂದದಲ್ಲಿ ಹೂಗಳನ್ನು ನೋಡ್ತಾ ಬರ್ತಾ ಇದ್ದೀರಾ. ಇದಕ್ಕೆ ನಾನು ಬಳಸೋ ಮನೆಯಲ್ಲಿ ತರಕಾರಿ ಸಿಪ್ಪೆಯನ್ನು ಅಥವಾ ತರಗೆಲೆಗಳನ್ನು, ಟೀ ಪುಡಿಯ ವೇಸ್ಟ್ ಆಗಿರುವಂಥದ್ದನ್ನು, ಇಂಥದ್ದೆಲ್ಲ ನಾನು ಗೊಬ್ಬರವಾಗಿ ಪರಿವರ್ತಿಸಿ ಗಿಡಗಳಿಗೆ ಕೊಡ್ತಾ ಬರ್ತಾಯಿದ್ದೆ. ಹೀಗಾಗಿ ಇದಕ್ಕೆ ನಾನು ಯಾವುದೇ ರಾಸಾಯನಿಕ ಗೊಬ್ಬರವನ್ನು ನಾನು ಹಾಕಲಿಲ್ಲ. ಕೇವಲ ಮನೆಯಲ್ಲಿ ನಾನು ತಯಾರು ಮಾಡಿರುವಂಥ ಗೊಬ್ಬರವನ್ನು ಮಾತ್ರ ಹಾಕ್ತಾಯಿದ್ದೇನೆ ಸ್ನೇಹಿತರೆ. ಸರಿ, ಈ ಗೊಬ್ಬರ ಅಂದ ತಕ್ಷಣ ನೆನಪಾಯಿತು, ಹೇಗೆ ಮಾಡೋದು ಅಂತ ಕೇಳ್ತಾಯಿದ್ರು ನನ್ನ ಫ್ರೆಂಡ್ಸ್. ಅದನ್ನೇ ನಾನು ಇವತ್ತು ಹೇಳಲಿಕ್ಕೆ ಹೊರಟಿರುವಂಥ ವಿಷಯ. ಸಾವಯವ ಗೊಬ್ಬರ ಮಾಡೋದು ಹೇಗೆ ಅನ್ನೋದನ್ನು ನಿಮಗೆ ನನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ ಅಂತ ಕೇಳ್ತಾ ಬನ್ನಿ. ಹಾಗಾದರೆ ಸಾವಯವ ಗೊಬ್ಬರ ಹೇಗೆ ಮಾಡೋದು ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಮನೆಯಲ್ಲಿ ಮಾಡುವ ಸಾವಯವ ಗೊಬ್ಬರ ನೋಡಿ, ಇದರಲ್ಲಿ 2 ಟಬ್ಗಳನ್ನು ತೊಗೊಂಡಿದ್ದೇನೆ. ಅಥವಾ ನಿಮಗೆ ಮನೆಯಲ್ಲೇ ಇರುವಂಥ ಮಡಿಕೆ ಇರ್ಬೋದು, ಎಲ್ಲವನ್ನು ಒಂದು ಪಾತ್ರೆಯಲ್ಲಿ ಹಾಕಿ, ಈಗ ವೇಸ್ಟ್ ಆಗಿರುವಂಥ ತರಕಾರಿ ಸಿಪ್ಪೆ ಅಥವಾ ಹಣ್ಣಿನ ಸಿಪ್ಪೆ, ಇಲ್ಲಿ ನಾನು ಕಲ್ಲಂಗಡಿ ಹಣ್ಣಿನ ಸಿಪ್ಪೆ ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಎಲ್ಲವನ್ನು ಕಟ್ ಮಾಡಿ ಹಾಕಿ
ಇದಕ್ಕೆ ಸುಮಾರು ಮಾಡಲಿಕ್ಕೆ ಒಂದು ತಿಂಗಳು 30 ಡೇಸ್ ಆರ್ 20 ಡೇಸ್ ಚೆನ್ನಾಗಿ ಮುಚ್ಚಿ ಅದರ ಮೇಲಿನಿಂದ ಒಂದು 4 ಚಮಚದಷ್ಟು ಮೊಸರು ಹಾಕಿದರೂ ಕೂಡ ಒಳ್ಳೆ ರೀತಿಯ ಗೊಬ್ಬರ ಆಗುತ್ತೆ. ನಾನು ಇಲ್ಲೇನು ಅದನ್ನು ಯೂಸ್ ಮಾಡಲಿಲ್ಲ, ಇವೆಲ್ಲ ತರಕಾರಿ ಸಿಪ್ಪೆಗಳನ್ನು ಮಣ್ಣಲ್ಲಿ ಕರಗುವಂಥ ಎಲ್ಲ ಪ್ಲಾಸ್ಟಿಕ್ ಐಟಮನ್ನು ಬಿಟ್ಟು ಉಳಿದೆಲ್ಲ ಐಟಮನ್ನು ನಾನು ಹಾಕ್ತಾಯಿದ್ದೇನೆ. ನಾನಿಲ್ಲಿ 2 ರೀತಿಯ ಗೊಬ್ಬರವನ್ನು ಮಾಡ್ತಾಯಿದ್ದೇನೆ ಸ್ನೇಹಿತರೆ. ನೋಡಿ ಇಲ್ಲಿ ನಾನಿಲ್ಲಿ ಟೈರಲ್ಲಿ ಕೂಡ ಹಾಕ್ತಾಯಿದ್ದೇನೆ. ಎಲ್ಲಿ ಯಾರಿಗೆ ಟಬ್ಬಲ್ಲಿ ಮನೆಯಲ್ಲಿ ಸ್ಮೆಲ್ ಬರುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಅದು ಮುಚ್ಚಿಟ್ಟರೆ ಯಾವ ರೀತಿಯ ಸ್ಮೆಲ್ ಬರೋಲ್ಲ. ಸೊ ಒಂದು ತಿಂಗಳ ನಂತರ ಅಥವಾ 20 ಡೇಸ್ ನಂತರ ಇದಕ್ಕೆ ನಾನು ಕೆಳಗಡೆ ನಾನು ಯಾವುದೇ ರೀತಿ ಹೋಲ್ ಮಾಡಲಿಲ್ಲ. ಈ ಒಂದು ಟಬ್ಬಿಗೆ ಒಂದಕ್ಕೆ ಕೆಳಗೆ ಇದನ್ನು ಹರಿದು ಹೋಗಲಿಕ್ಕೆ ಹೋಲ್ ಮಾಡಿದ್ದೇನೆ. ಸೊ ಒಂದು ಹೋಲ್ ಮಾಡಿರುವಂಥದ್ದು ಕಪ್ಪು ಗೊಬ್ಬರ ಆಗಿದೆ, ನೀವು ಗಮನಿಸ್ತಾ ಹೋಗಿ ಸ್ನೇಹಿತರೆ. ಇದಕ್ಕೆ ನಾನು ಹೋಲ್ ಮಾಡಿದ್ದೇನೆ, ಎಲ್ಲ ರಸವು ಇಳಿದು ಹೋಗಿದೆ. ಆ ರಸವು ಕೂಡ ಬಹಳ ಇಂಪಾರ್ಟೆಂಟ್. ಅದನ್ನು ನಾನು ಯಾವ ರೀತಿ ಯೂಸ್ ಮಾಡ್ತಾ ಇದ್ದೇನೆ ಅನ್ನೋದನ್ನು ತೋರಿಸ್ತೇನೆ. ನೋಡಿ, ಇದರ ಕೆಳಗಡೆ ಹೋಲ್ ಮಾಡಿರುವಂಥದ್ದು ಇದು ಒಂದು ಟೈರ್ ಒಳಗೆ ಹಾಕಿ ಮಾಡಿರುವಂಥದ್ದು. ಅದಕ್ಕೂ ಕೂಡ ಇದೇ ರೀತಿಯಲ್ಲಿ ಹಾಕಿ ನಾನು ಮುಚ್ಚಿಟ್ಟಿದ್ದೆ. 20 ಡೇಸ್ ಮುಚ್ಚಿಟ್ಟಿದ್ದೆ ಅಥವಾ 30 ಡೇಸ್ ಕೂಡ ಮುಚ್ಚಿಡ್ಬೋದು. ಆ ಸಮಯದಲ್ಲಿ ನೀವು ಮತ್ತೊಂದು ಟಬ್ಬಿಗೆ ಹಾಕ್ತಾ ಬನ್ನಿ. ಈಗ 20 ದಿನದ ನಂತರ ಈ ಥರ ಆಗ್ತಾ ಇರುತ್ತೆ. ಕೆಲವು ಮೇಲೆ ಇರುವಾಗ ಕೆಲವು ಅದೇ ಥರ ಎಲೆಗಳು ಇರ್ತದೆ. ನಾನು ಇದರಲ್ಲಿ ಈರುಳ್ಳಿ ಸಿಪ್ಪೆ, ಗಾರ್ಲಿಕ್ಕದ್ದು ಸಿಪ್ಪೆ ಅಥವಾ ಆ ಹೂವಿನ ಗಿಡದ ಎಲೆಗಳನ್ನೇ ಪುನಃ ಹಾಕಿರ್ತೇನೆ. ನಾನು ಪ್ರತಿಯೊಂದನ್ನು ಹಾಕಿದೆ. ನಾನು ಎಲ್ಲವನ್ನು ಹಾಕಿ ಮುಚ್ಚಿಡಿ. ಸ್ನೇಹಿತರೆ, ಮನೆಯಲ್ಲೇ ಉಪಯೋಗಿಸುವಂಥ ಎಲ್ಲ ಕಸಗಳನ್ನು ರಸದಿಂದ ಪುನಃ ಗಿಡಕ್ಕೆ ಹಾಕುವಂಥದ್ದಿದು. ಸ್ವಚ್ಛ ಭಾರತ, ನಮ್ಮ ಸುತ್ತಲಿನ ಪರಿಸರ ಸ್ವಚ್ಛ ಆದಾಗೂ ಆಯಿತು ಮತ್ತು ಒಂದು ಉಪಯೋಗ ಆದಾಗಲೂ ಆಯಿತು. ಸ್ನೇಹಿತರೆ, ನಮ್ಮ ಸಮಯ ಬಹಳ ಅಮೂಲ್ಯ. ಅದನ್ನು ನಾವು ಒಳ್ಳೆಯ ರೀತಿಯಿಂದ ಉಪಯೋಗಿಸಿಕೊಳ್ಳೋದು ಬಹಳ ಮುಖ್ಯ. ಈಗ ಆಗಿದೆ ಫ್ರೆಂಡ್ಸ್. ಇದರಲ್ಲಿ ನೋಡಿ, ಒಂದು ಟಬ್ಬಲ್ಲಿ ಹಾಕಿರುವಂಥ ಗೊಬ್ಬರ ಇದು. ಈಗ ಇನ್ನೊಂದು ಟಬ್ಬಲ್ಲಿ ಹಾಕಿರುವಂಥದ್ದನ್ನು ಎರಡಕ್ಕೂ ನಾನು ಮಿಕ್ಸ್ ಮಾಡಿ ನಿಮಗೆ ತೋರಿಸ್ತೇನೆ. ಇದು ಗೊಬ್ಬರ ಆಗಿದೆ. ಇದು ಯಾವುದರಲ್ಲಿ ಸ್ವಲ್ಪ ಎಲೆಗಳು ಹಾಗೆಯೇ ಉಳಿದ್ವ ಅದನ್ನು ಪುನಃ ಇದು ನೋಡಿ. ಈಗ ಇದಕ್ಕೆ ಎಲೆಗಳ ಹಾಗೆ ಇದ್ದರೆ ಮತ್ತೊಂದು ಟಬ್ಬಲ್ಲಿ ಗೊಬ್ಬರ ಆಗಿರುವಂಥದ್ದನ್ನು ಮಿಕ್ಸ್ ಮಾಡಿ 1 ವೀಕ್ ಹಾಗೆ ಬಿಡಿ. ಆಗ ಇನ್ನೂ ಚೆನ್ನಾಗಿ ಎಲ್ಲವೂ ಮಿಕ್ಸ್ ಆಗಿ ಪ್ರತಿಯೊಂದು ಎಲೆಗಳು ಮಿಕ್ಸ್ ಆಗಿ ಗೊಬ್ಬರ ತುಂಬ ಚೆನ್ನಾಗಿ ಆಗುತ್ತೆ. ಆಗ ನೀವು ಗಿಡಕ್ಕೆ ಕೊಡ್ಬೋದು, ಡೈರೆಕ್ಟಾಗಿ ಕೊಡ್ಬೋದು. ಇದು ಆಗಿದೆ, ರೆಡಿ ಆಗಿದೆ ಗೊಬ್ಬರ. ಈಗ ನೀವು ಗಿಡಕ್ಕೆ ಕೊಡುವಂಥದ್ದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ನನ್ನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ಪುನಃ ಬರ್ತೇನೆ. ನೋಡಿ, ಸಾವಯವ ಗೊಬ್ಬರ ರೆಡಿ ಆಗಿದೆ. ಇದನ್ನು ಹೊರಗಡೆಯಿಂದ ತಂದರೆ ನಾವು ಸಾಕಷ್ಟು ಹಣ ಕೊಟ್ಟು ತರಬೇಕು. ಈಗ ಮನೆಯಲ್ಲೇ ಕಸವನ್ನೇ ಯೂಸ್ ಮಾಡಿದ ಹಾಗಾಯಿತು. ಈ ಗೊಬ್ಬರ ಮಾಡಿರುವಂಥ ನಾನು ಗಿಡಗಳಿಗೆ ಬಳಸಿರುವಂಥದ್ದನ್ನು ಬಿಟ್ಟಿರುವ ಹೂಗಳನ್ನು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಇಷ್ಟಪಡ್ತೀರಾ. ಫ್ರೆಂಡ್ಸ್, ಇದನ್ನು ನಿಮ್ಮ ಸ್ನೇಹಿತರಿಗೂ ತಿಳಿಸಿಕೊಡಿ, ಅವರು ಕೂಡ ಇದನ್ನು ಉಪಯೋಗ ಮಾಡಲಿ. ಇಷ್ಟ ಆಯ್ತಲ್ವಾ ಫ್ರೆಂಡ್ಸ್ ನಿಮಗೆ? ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಪೊಟ್ಯಾಷಿಯಂ, ರಿಚ್ ಫರ್ಟಿಲೈಸರ್ ಎಲ್ಲ ಇದೆ. ಗಿಡಕ್ಕೆ ಏನು ಬೇಕಾಗಿರುವಂಥದ್ದು ಅದು ಎಲ್ಲ ಕೂಡ ಈ ಒಂದು ಗೊಬ್ಬರದಲ್ಲಿದೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನನ್ನ ಫ್ಲವರ್ಗಳನ್ನು ನೋಡ್ತಾ ಬನ್ನಿ.